ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಈಗ ಒಂದು ಇದು ರಾಘವೇಂದ್ರ ಅವ್ರ ಪ್ಲೇನು ಹುಬ್ಳಿಗೆ ಹೋಗಿ ಲ್ಯಾಂಡ್ ಆಯ್ತಲ್ಲ, ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ, ಯಾಕೆ ಇದನ್ನ ಅದಾನಿಗೆ ಕೊಡಕ್ಕೆ ಸೆಂಟ್ರಲ್ ಗವರ್ಮೆಂಟ್ಗೆ ಕೊಡಬೇಕಾಯ್ತಂತ? ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವ್ರದ್ದು, ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ, ಯಾಕೆ ಇವ್ರು ಮಾರಬೇಕಾಗಿತ್ತಂತ? ಇದನ್ನ ಓಪನ್ ಮಾಡಿದ್ರಲ್ಲ, ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ? ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾದ್ರು ಒಂದಾದ್ರೂ ಬಂದಿತ್ತನ್ರಿ ಶಿವಮೊಗ್ಗದಲ್ಲಿ? ಯಾವ್ದಾದ್ರು ಬಂದಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು, ನಾವು ಬಂದ ಮೇಲೆ ನೈಟ್ ಲ್ಯಾಂಡಿಗೂ ಕೂಡ ದುಡ್ಡು ಕೊಟ್ಟಿರೋದು 6.5 ಕೋಟಿನೋ 7 ಕೋಟಿನೋ ನಂಗೆ ಸರಿ ಗೊತ್ತಿಲ್ಲ. ಅಲ್ಲ, ಬಂದಿದೆ, ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ. ಆಮೇಲೆ ಇನ್ನೊಂದು, ನಾವಿದನ್ನ ಲೈಟಿಂಗು ಇದನ್ನೆಲ್ಲ ಮಾಡಿಸಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ. ಇವನ್ ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು. ನಾನು ನೋಡಿದೆ ಬರ್ಬೇಕಾದ್ರೆ ಇನ್ನೂ ಫೋಟೋ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ಹೆಂಗೈತಿ ಅಂದ್ರೆ ಇವ್ರು ರಾಘವೇಂದ್ರ ಹೇಳೋದು ಬೇಟಿ ಬಚಾವೋ ಬೇಟಿ ಪಡಾವೋ ಏನೋ ಐತಲ್ಲ ಅವ್ರದ್ದು ಸ್ಲೋಗನ್. ಬೇಟಿ ಆಯ್ತು, ಬೇಟಿ ಪಡಾವೋ ಏನು ದುಡ್ಡು ಕೊಟ್ಟಾರಂತ ಸೆಂಟ್ರಲ್ ಗವರ್ಮೆಂಟ್ ಅವರು ನಿಮಗೆ? ನಿಮ್ಮ ಮಕ್ಕಳು ನಿಮ್ ದುಡ್ಡು ಎಲ್ಲ ಮಾಡಿ ಹೆಸರು ಫೋಟೋ ಹಾಕಿರೋದು ಮೋದಿದು, ರಾಘವೇಂದ್ರ ಹಾಕೊಂಡ ತಕ್ಷಣ ಬೇಟಿ ಪಡಾವ ಆಗ್ಬಿಡ್ತಂತ. ಸ್ವಚ್ಛ ಭಾರತ್ ಏನಾಯ್ತು? ಸ್ವಚ್ಛ ಭಾರತ್ ಕಸ ಯಾರದು? ನಮ್ದು. ಕಸಬರ್ಗಿ ಯಾರದು? ನಮ್ದು. ಕಸ ಗುಡಿಸೋರು ಯಾರು? ಸ್ಟೇಟ್ ಗವರ್ಮೆಂಟ್. ಇವ್ರ ಹೆಸರು ಏನು ಪುಕ್ಷಟ್ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸಿಕ್ಕಿದೆ ಅಂತ? ಇವರಿಗೆ ಮಾನ ಮರ್ಯಾದೆ ಇದ್ರೆ ಇದನ್ನೆಲ್ಲ ಬಿಟ್ಟು ಏನು ಲಕ್ಷಾಂತರ ಕೋಟಿಯನ್ನ ಟ್ಯಾಕ್ಸ್ ಹಣನ ಕಲೆಕ್ಟ್ ಮಾಡ್ತಾ ಇದಾರಲ್ಲ, ಅದರೊಳಗೆ ಏನ್ ನಮಗೆ ಬರಬೇಕು ಅದನ್ನ ಕೊಡೋದನ್ನ ಫಸ್ಟ್ ನೋಡ್ರಿ. ಅದು ಬಹಳ ಮುಖ್ಯ ಆಗ್ತದೆ. ಅದು ಬಹಳ ನೋಡ್ರಿ, ಒಂದ್ ನಿಮಿಷ. ಇವರು ಇದನ್ನ ಕೊಟ್ಟು ಕಮಿಷನ್ ಹೊಡೆದು ಅವ್ರ ಜೊತೆ ಪಾಲ್ದಾರ ಆಗೋದಕ್ಕೆ ರಾಘವೇಂದ್ರ ನಂಬರ್ 1, ನಿಸೀಮ್ರು. ಮುಂದಿನ ದಿನಗಳಲ್ಲಿ ಏನೇನು ಅಂತೇಳಿ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ಇಲ್ಲ, ಅದ್ರದ್ದೆಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳ ಅಲ್ಲ ಅದನ್ನ ನೋಡಿ. ಏನು ಇದಕ್ಕೆ ಯಾರಿಗೆ ಸೆನ್ಸಸ್ ಅವರಿಗೆ ನಾವು ಬರೆದ್ವಿ, ಯಾವುದೇ ಕಾರಣಕ್ಕೂ ಇವ್ರು ಯೂಸ್ ಮಾಡಬೇಡಿ ಅಂತ. ಅದು ನಮ್ಮ ಸಿಸ್ಟಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರಿಗೂ ಟೀಚರ್ಸೇ ಬೇಕು, ಸ್ಟೇಟ್ ಗವರ್ಮೆಂಟ್ಗೂ ಟೀಚರ್ಸೇ ಬೇಕು. ಅದಕ್ಕೆ ನಾನು ಒಂದು ಹೇಳಿದೆ, ಕಲಿಕೆ ಸಂದರ್ಭದಲ್ಲಿ ಬೇಡ, ರಾಜ್ಯದಲ್ಲಿ ನೀವು ಬೇಕಾದ್ರೆ ಮಾಡ್ಕೊಳ್ಳೋದಾದ್ರೆ ಅದನ್ನ ನೋಡಿ ಅಂತ ಹೇಳಿ. ಇಲ್ಲಾಂದ್ರೆ ನಮ್ದು ಏನಾಗುತ್ತೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಕೊಲಾಪ್ಸ್ ಆಗುತ್ತೆ. ಆದ್ರೆ ಟೀಚಿಂಗ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಟೀಚರ್ಸ್ನ ತಗೊಳ್ಳೋದಿಲ್ಲ. ಅದೇ ಅಲ್ಲ, ಅದನ್ನ ನೋಡೋಣ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ನನ್ನ ಇಲಾಖೆಗೆ ಬರೋದಿಲ್ಲ. ಅಷ್ಟರೊಳಗೆ ಮುಗಿಸ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ. ಬಟ್ ನಾನು ಕಲಿಕೆ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಟೀಚರ್ಸ್ ಇಲ್ಲ, ನೀವು ಅದನ್ನ ಬಿಡಿ. ಅದು ರಜದ ಟೈಮಲ್ಲಿ ಮತ್ತೆ ಮಿಡ್ ಟರ್ಮ್ ಅಂತ ನೀವು ತರಕ್ ಹೋಗಬೇಡಿ, ಅದು ಸರ್ಕಾರ ಹೇಳಿದೆ. ನೋಡೋಣ, ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ತಿಳ್ಕೊಂಡು ನಾನು ಹೇಳ್ಬೋದು. ಇದು ವಿಚಾರ ನೀವು ಹೇಳಿದ್ದ ನಾನು ತಿಳ್ಕೊಂಡು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.